ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಈ ಬಗ್ಗೆ ಮಾತಾಡ್ತಾ ಆಯ್ತು 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 ಸುಧೀರ್, ಗೊತ್ತಾಯ್ತು ನನಗೆಲ್ಲ. ಇದೀಗ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ ಮಹೋತ್ಸವದಲ್ಲಿ ಮಾತನಾಡಲು ಬಂದ ಸಿಎಂ ಡಿಕೆ ಶಿವಕುಮಾರ್ಗೆ ಡಿ ಬಾಸ್ ಎಂದು ಘೋಷಣೆ ಕೂಗಿದ ಜನ. ನಿಮ್ಮ ಭಾವನೆ ನನಗೆ ಅರ್ಥವಾಗಿದೆ, ಡಿ ಬಾಸ್ ಬಗ್ಗೆ ನಾನು ಮಾತನಾಡುವುದಿಲ್ಲ ಎಂದ ಸಿಎಂ ಡಿಕೆ ಶಿವಕುಮಾರ್. ಇದು ನ್ಯಾಯಾಲಯದ ವಿಚಾರ, ನನ್ನ ಮೇಲೆ ಒತ್ತಡ ಹಾಕಬೇಡಿ ಎಂದು ಸ್ಪಷ್ಟನೆ. ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ರಾಮನಗರದ ಶ್ರೀ ಚಾಮುಂಡೇಶ್ವರಿ ದೇವಿ ಕರಗ ಮಹೋತ್ಸವದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾಷಣಕ್ಕೆ ಎದ್ದಾಗ ಜನಸಮೂಹದಿಂದ ಏಕಾಏಕಿ ಡಿ ಬಾಸ್ ಎಂಬ ಘೋಷಣೆಗಳು ಮೊಳಗಿದವು. ಈ ವೇಳೆ ಸಿಎಂ ನೀಡಿದ ಪ್ರತಿಕ್ರಿಯೆ ಇದೀಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಕರಗ ಮಹೋತ್ಸವದಲ್ಲಿ ಮಾತನಾಡಲು ವೇದಿಕೆ ಮೇಲೆ ಬಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಉದ್ದೇಶಿಸಿ ಜನರು ಡಿ ಬಾಸ್ ಎಂದು ಘೋಷಣೆ ಕೂಗಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ, ನಿಮ್ಮ ಭಾವನೆ ನನಗೆ ಅರ್ಥವಾಗಿದೆ, ಡಿ ಬಾಸ್ ಬಗ್ಗೆ ನಾನು ಮಾತನಾಡುವುದಿಲ್ಲ ಎಂದು ಹೇಳಿದರು. ಮುಂದುವರೆದು ಇದು ನ್ಯಾಯಾಲಯದ ವಿಚಾರವಾಗಿದೆ, ನನ್ನ ಮೇಲೆ ಒತ್ತಡ ಹಾಕಬೇಡಿ ಎಂದು ಸ್ಪಷ್ಟನೆ ಪಡಿಸಿದರು. ಅದೇ ವೇಳೆ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಈ ಹೇಳಿಕೆ ಕಾರ್ಯಕ್ರಮದಲ್ಲಿ ನೆರೆದಿದ್ದವರ ಗಮನ ಸೆಳೆದಿದ್ದು ಸಾಮಾಜಿಕ ಜಾಲತಾಣಗಳಲ್ಲೂ ಚರ್ಚೆಗೆ ಗ್ರಾಸವಾಗಿದೆ. ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಈ ಬಗ್ಗೆ ಮಾತಾಡ್ತಾ ಆಯ್ತು 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 ಸುಧೀರ್, ಗೊತ್ತಾಯ್ತು ನನಗೆಲ್ಲ. ಮಾತಾಡ್ತಾ ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡಿ ಹಾಳು ಮಾಡ್ಕೊತಾ ಇದ್ದೀರ ನೀವು. ಸ್ವಲ್ಪ ಸುಮ್ಮನೆ ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ, ಆದ್ರೆ ನೀವು ಕೋರ್ಟ್ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ ಹೋಗ್ಬೇಡಿ. ನನಗೆ ಭಾವನೆ ಗೊತ್ತಿದೆ, ನಾನು ಇಲ್ಲಿ ಕೋರ್ಟ್ ವಿಚಾರ ನಾನೆಲ್ಲ ಮಾತಾಡಕ್ ಆಗಲ್ಲ. ನಾನು ಇಲ್ಲಿ ನಿಮ್ಮ ಒಬ್ಬ ಸೇವಕ, ಇದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇರ್ಬೋದು, ಆದರೆ ರಾಮನಗರ ಜಿಲ್ಲೆಯ ಮಗ, ಆ ಮಗನನ್ನ ಹೆಂಗೆ ಕಾಪಾಡ್ಕೊಳ್ಬೇಕು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಿಮ್ಗೆ ಒಳ್ಳೇದಾಗ್ಬೇಕಾ? ಸುಮ್ಮನೆ ಇರಿ. ಇವೆಲ್ಲ ಏನ್ ಹೇಳ್ತಾರೆ ಮೀಡಿಯಾ ಅವ್ರು, ಏನ್ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾನೆ ಅಂತೇಳಿ ಬರ್ತಾರೆ. ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು.